ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋನಲ್ಲಿ ನಾನು ಫಸ್ಟ್ ಮಾಲ್ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡಿದ್ದೆ ಆ್ಯಂಡ್ ಈ ವಿಡಿಯೋನಲ್ಲಿ ಅಪ್ಕಮಿಂಗ್ ಫ್ಲೋರ್ ಆ್ಯಂಡ್ ಲಾಸ್ಟ್ ಫ್ಲೋರ್ ಮಾಲ್ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡೋಣ ಅಂತ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಫಸ್ಟ್ ಮಾಲ್ಡ್ ಆದಮೇಲೆ 20 ಡೇಸ್ ಕ್ಯೂರಿಂಗ್ ಅಂತ ಬಿಟ್ಟಿದ್ವಿ. ಬಿಕಾಸ್ ಕ್ಯೂರಿಂಗ್ ಈಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಸ್ ಯು ಆಲ್ ನೋ. ಆ್ಯಂಡ್ ಇಲ್ಲಿ ಅವರು ಸ್ಟ್ರಕ್ಚರ್ ಪ್ಲ್ಯಾನ್ ಪ್ರಕಾರ ವಾಲ್ ಎಲ್ಲ ಎಲ್ಲೆಲ್ಲಿ ರೈಸ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿನೂ ನಾವೊಂದು ಡಿಸ್ಕಷನಲ್ಲಿ ಇದ್ವಿ, ಲೈಕ್ ಎಲ್ಲೆಲ್ಲಿ ವಿಂಡೋಸ್ ಎಲ್ಲ ಬರಬೇಕು ಅದನ್ನೆಲ್ಲ ಡಿಸ್ಕಸ್ ಮಾಡಿ. ಆ್ಯಂಡ್ ದೆನ್ ಇಲ್ಲಿ ಸೆಂಟ್ರಿಂಗ್ ಟೀಮ್ ಅವರು ಮತ್ತು ಬಾರ್ ಬೆಂಡಿಂಗ್ ಟೀಮ್ ಅವರು ಬಂದು ನೆಕ್ಸ್ಟ್ ಫ್ಲೋರ್ಗೆ ಮೌಲ್ಡಿಂಗ್ದೆಲ್ಲ ಏನೇನು ವರ್ಕ್ ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊತಾ ಇರೋವಂಥದ್ದು. ಆ್ಯಂಡ್ ನೀವಿಲ್ಲಿ ನೋಡ್ತಿದ್ದೀರಾ, ಈ ಏರಿಯಾ ಬಂದು ಕಿಚನ್, ನಮ್ಮ ಮನೆ ಕಿಚನ್ ಬರೋವಂಥ ಜಾಗ. ಆ್ಯಂಡ್ ಅಲ್ಲಿ ಕೆಲವೊಂದು ಮಾಡಿಫಿಕೇಶನ್ ನಾನು ಹೇಳಿದ್ದೆ. ಸೊ ನಿಮಗೆ ಗೊತ್ತೇ ಇದೆ, ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಕಿಚನ್ ಅಂದರೆ ತುಂಬ ಇಷ್ಟ. ಅಲ್ಲಿ ಎಷ್ಟೇ ಇದ್ರೂ ನಮಗೆ ಇನ್ನೂ ಚಿಕ್ಕದಿದೆ ಅಂತಲೇ ನಾವು ಅಂದ್ಕೊಳ್ತೀವಿ. ಅದು ಮಾಡಿಫೈ ಮಾಡಬೇಕು, ಇದು ಮಾಡಿಫೈ ಮಾಡಬೇಕು ಅಂತ. ಸೊ ನನಗೂ ಅದೇ ರೀತಿಯೇ ಇತ್ತು. ಇಲ್ಲಿ ಈ ಥರ ವಾಲ್ ಇರಬೇಕು ಅಥವಾ ಅಲ್ಲಿ ಓಪನ್ ಇರಬೇಕು, ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ಸೊ ಅದ್ರದ್ದು ನನ್ನ ಕೆಲವು ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗಿತ್ತು ಆ ಟೈಮಲ್ಲಿ. ಸೊ ಅದನ್ನು ನಾನು ಅವ್ರಿಗೆ ಹೇಳಿದಾಗ ಅವರು ಅದ್ರ ಪ್ರಕಾರ ಎಲ್ಲಿ ಮಾಡಿಫೈ ಮಾಡೋಕ್ಕಾಗತ್ತೆ ಅನ್ನೋ ಜಾಗದಲ್ಲೆಲ್ಲ ಕೆಲವು ಮಾಡಿಫೈ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿನೂ ಸ್ಟೆಪ್ ಪ್ರೈಸ್ ಮಾಡ್ಕೊಂಡಿದ್ದಾರೆ, ನೀವು ನೋಡ್ತೀರಾ ಹಾಗೆ ನೆಕ್ಸ್ಟ್ ಫ್ಲೋರ್ಗೆ. ಸೊ ಅವರು ಎಲ್ಲ ಮಟೀರಿಯಲ್ಲು ನಮಗೆ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಮಟೀರಿಯಲ್ಲೇ ಅವರು ಹಾಕಿರೋವಂಥದ್ದು. ಆ್ಯಂಡ್ ಇದ್ರದ್ದು ನಮಗೆ ಎವ್ರಿ ಡೇ ಅಪ್ಡೇಟ್ ಬರ್ತಾ ಇತ್ತು ನಮ್ಮ ವಾಟ್ಸಪ್ಪಲ್ಲಿ. ಸೊ ನಾವು ಅಲ್ಲಿ ಸೈಟ್ ವಿಸಿಟ್ ಎಲ್ಲ ಮಾಡಿದಾಗ ಓವರಾಲ್ ಇನ್ಸ್ಪೆಕ್ಟ್ ಮಾಡುವಾಗ ಈವನ್ ವಿ ಯೂಸ್ ಟು ಗೆಟ್ ಟು ನೋ. ಇದು ಏನಾಗುತ್ತೆ, ಇಬ್ರಿಗೂ ಒಳ್ಳೆಯದು, ಟ್ರಾನ್ಸ್ಪರೆನ್ಸಿ ಇರುತ್ತೆ ಆ್ಯಂಡ್ ಫ್ಯೂಚರಲ್ಲಿ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಮ್ಮ ಮನೆ ಕೆಲಸ ಅಂದಮೇಲೆ ನಾವೇ ಹೋಗಿ ನೋಡೋದು ತುಂಬ ಒಳ್ಳೆಯದು. ಆ್ಯಂಡ್ ದಿಸ್ ಆರ್ ಆಲ್ ವೆರಿ ಲೈಫ್ ಟೈಮ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಒಂದು ಯಾವ ರೀತಿ ಹೇಗಾಯಿತು, ಆ ಟೈಮಲ್ಲಿ ಏನೇನು ಡಿಸ್ಕಸ್ ಮಾಡ್ಕೊಂಡ್ವಿ, ಏನೇನು ಮಾಡಿದ್ವಿ. ದೋಸ್ ಆರ್ ಆಲ್ ಥಿಂಗ್ಸ್ ಆರ್ ವೆರಿ ಗುಡ್. ಆ್ಯಂಡ್ ಇಲ್ಲಿ ನೋಡಿದ್ದೀರಾ, ಲೆಂಟಲ್ ಬೀಮ್ ತನಕ ಕೆಲಸ ಆಗಿರೋವಂಥದ್ದು. ಸೊ ನಾನು ಫಸ್ಟ್ ಫ್ಲೋರಲ್ಲಿ ನಿಮಗೆ ಯಾವ ರೀತಿ ಏನು ಹೇಳಿದ್ದೆ ಅಲ್ವಾ, ದ ಪ್ರೊಸೀಜರ್ ದ ಸೇಮ್ ಗೋಸ್ ವಿತ್ ಆಲ್ ದ ಫ್ಲೋರ್ಸ್. ಸೊ ಸೆಂಟ್ರಿಂಗ್ ಟೀಮ್ ಆಗಲಿ, ಬಾರ್ ಬೆಂಡಿಂಗ್ ಟೀಮ್, ಎಲೆಕ್ಟ್ರಿಕಲ್ ಟೀಮ್, ಅವರೆಲ್ಲರದು ಇನ್ ಪ್ಯಾರಲಲ್ ಕೆಲಸ ನಡೆಯುತ್ತೆ ಬಿಫೋರ್ ಮಾಲ್ಡಿಂಗ್. ಸೊ ನೀವು ನೋಡ್ತಿದ್ದೀರಾ, ನಾನು ಹೇಳ್ದಂಗೆ ಅಲ್ಲೆಲ್ಲ ಇಲ್ಲಿ ಸೆಂಟ್ರಿಂಗ್ ಟೀಮ್ ಅವರು ಬಂದು ಅದು ರೆಡಿ ಮಾಡ್ಕೊತಾ ಇದ್ದಾರೆ. ಎಸ್, ಸೊ ಇದು ಬಿಫೋರ್ ಮಾಲ್ಡಿಂಗ್ ಐ ಥಿಂಕ್ ಅದರೆಲ್ಲ ಏನೇನು ಬಾರ್ ಬೆಂಡಿಂಗ್ ಟೀಮ್ ಆಗಲಿ ಅವ್ರು ಏನು ಬಂದು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಕೊತಾ ಇರೋವಂಥ ಪ್ರಾಸೆಸ್. ಆ್ಯಂಡ್ ಆಲ್ಸೋ ಎವ್ರಿ ಡೇ ನಮ್ಮ ಇಂಜಿನಿಯರ್ ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಆ್ಯಂಡ್ ಅವರ ಟೀಮಿಗೆಲ್ಲ ಗೈಡ್ ಮಾಡ್ತಾ ಇರೋವಂಥದ್ದು ಈ ರೀತಿ ಆ ರೀತಿ. ಆ್ಯಂಡ್ ಇಲ್ಲಿನೂ ನಾವು ಲಿಫ್ಟಿಗೆ ಇನ್ ಫ್ಯೂಚರಲ್ಲಿ ಏನಾದರೂ ನಾವು ಮಾಡ್ಕೋಬೇಕು ಅಂದಾಗ ಪ್ರಾವಿಷನ್ ಬಿಡಬೇಕಿತ್ತು. ಸೊ ಅದು ಲಾಸ್ಟ್ ಮಿನಿಟಲ್ಲಿ ನಾವು ಮತ್ತೆ ಡಿಸಿಷನ್ ಚೇಂಜ್ ಮಾಡಿಕೊಂಡು ಇಲ್ಲಿ ಮತ್ತೆ ಪುನಃ ಇಲ್ಲೊಂದು ಸ್ವಲ್ಪ ಪ್ರಾವಿಷನ್ ಬಿಟ್ವಿ. ನೋಡೋಣ ಇನ್ ಫ್ಯೂಚರಲ್ಲಿ ಏನಾದರೂ ಇಟ್ಸ್ ರಿಯಲಿ ನೀಡೆಡ್ ಅಂದಾಗ ವಿ ನೀಡ್, ರೈಟ್? ಸೊ ಅದಕ್ಕೆ ಪ್ರಾವಿಷನ್ ಬಿಟ್ಕೊಂಡಿರೋ ಅಂಥದ್ದು. ಆ್ಯಂಡ್ ಇಲ್ಲಿ ನಮ್ಮ ಇಂಜಿನಿಯರ್ ಆಗಲಿ ಅಥವಾ ದ ಎಲೆಕ್ಟ್ರಿಕಲ್ ಪರ್ಸನ್ ಅವ್ರದ್ದು ತುಂಬ ಡೀಪ್ ಡಿಸ್ಕಷನ್ ನಡೀತಾ ಇದೆ. ಯಾಕಂದರೆ ನನಗೆ ಎಲ್ಲ ಕಡೆನೂ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಬಿಡಬೇಕಂತ ಇತ್ತು. ಯಾಕಂದರೆ ಮತ್ತೆ ಮುಂದೆ ಅದೆಲ್ಲ ವರ್ಕ್ ಮಾಡಿಫೈ ಮಾಡೋದೆಲ್ಲ ಇಷ್ಟ ಇರಲಿಲ್ಲ. ಸೊ ಆ್ಯಸ್ ಮಚ್ ಆ್ಯಸ್ ಎಲ್ಲೆಲ್ಲಿ ಪಾಯಿಂಟ್ಸ್ ಅವೈಲೇಬಲ್ ಆಗುತ್ತೆ ಅಲ್ಲೆಲ್ಲ ಬಿಟ್ಟರೆ ಒಳ್ಳೆಯದಲ್ಲ. ಸೊ
ಅದರದ್ದು ಒಂದು ಡೀಪ್ ಡಿಸ್ಕಷನ್ ಅವ್ರ ಮಧ್ಯೆ ನಡೀತಾ ಇದೆ. ಸೊ ನೀವು ನೋಡ್ತಿದ್ದೀರಾ. ಆ್ಯಂಡ್ ನಮಗೂ ಅಷ್ಟೇ ಏನಾದರೂ ಡೌಟ್ಸ್ ಇತ್ತು ಅಂದಾಗ ಎಲ್ಲದು ಆನ್ ಸ್ಪಾಟಲ್ಲೇ ಕ್ಲಿಯರ್ ಆಗ್ತಿತ್ತು. ಆ್ಯಂಡ್ ಓವರಾಲ್ ಪ್ರೋಗ್ರೆಸ್ ವಾಸ್ ರಿಯಲಿ ಗುಡ್ ಅಟ್ that ಟೈಮ್. ಆ್ಯಂಡ್ ದ ಮಟೀರಿಯಲ್ಸ್ ಆಸ್ ವೆಲ್. ಸೊ ಯಾವ ಸಿಮೆಂಟ್ ಆಗಲಿ ಸ್ಟೀಲ್ ಆಗಲಿ ಎಲ್ಲ ನಮಗೆ ಅವರು ತೋರಿಸಿ ಕನ್ಫರ್ಮ್ ಮಾಡಿಕೊಂಡೆ ಅದನ್ನು ಯೂಸ್ ಮಾಡ್ತಾ ಇದ್ದಿದ್ದು. ಇಫ್ ಇನ್ ಕೇಸ್ ಆ ಐಟಮ್ ಅವೈಲೇಬಲ್ ಇಲ್ಲ ಅಂದ್ರೂ ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಇಲ್ಲ. ಯಾಕಂದರೆ ನಮ್ಮ ಮನೆಯವರಿಗೆ ಇದೇ ಥರನೇ ಅದೇ ಬ್ರ್ಯಾಂಡಿಂದೇ ಬೇಕು ಅಂದರೆ ನಾವು ಅದನ್ನೇ ಅವರು ಇಂಜಿನಿಯರ್ ಆಗಲಿ ಅದನ್ನು ವೆಯ್ಟ್ ಮಾಡಿ ತರಿಸಿ ಅದನ್ನೇ ಹಾಕ್ಸಿರೋ ಅಂಥದ್ದು. ಆ್ಯಂಡ್ ಇಲ್ಲಿ ನೀವು ನೋಡಿದ್ದೀರಾ ಮೌಲ್ಡಿಂಗ್. ಸೊ ಮೌಲ್ಡಿಂಗ್ ಎಲ್ಲ ಆಯಿತು ಲಾಸ್ಟ್ ಫ್ಲೋರಿಂದು. ಆ್ಯಂಡ್ ಇದು ಕ್ಯೂರಿಂಗ್ ಸ್ಟೇಜ್. ಸೊ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕ್ಯೂರಿಂಗ್ ನಡೀತಾ ಇದೆ. ಇದು ನಮಗಂತೂ ತುಂಬ ಇಷ್ಟ ಆಗ್ತಿತ್ತು ಈ ಸ್ಟೇಜ್ ಬಂದಾಗ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನಿನ್ನು ನಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.